ಬೆಳಿಗ್ಗೆ ತರಕಾರಿ ಜ್ಯೂಸ್ ಸರ್. Excellent. Vegetable juice. ವಿಡಿಯೋದಲ್ಲಿ ನೋಡ್ಬಿಟ್ಟು ಎಲ್ಲ ಮಾಡಿದ್ದೀನಿ. After coming here from Miracle Ring, she has taken all the medicine with some good diet, like monkey diet and everything. There's an uncooked diet. Yeah, uncooked diet. And now she's fine. She's ತರಕಾರಿ ಜ್ಯೂಸ್ having the good blood circulations and she's having very good glow in her face and she's walking. ನೋಡಿ ಯಾವ ರೀತಿ ಬರೆದಿದ್ದೀನಿ ಅಂದರೆ ವೆರಿಕೋಸ್ ವೆನ್ಸ್ ಕೆನ್ ಹೀಲ್ ವಿತೌಟ್ ಸರ್ಜರಿ. ವರ್ಲ್ಡಲ್ಲಿ ಏನು ಗೊತ್ತಾ, ಮ್ಯಾನೇಜ್ಮೆಂಟ್ ಇದೆ, ಅದನ್ನು ರಿವರ್ಸ್ ಮಾಡೋಕೆ ಆ ಗ್ಯಾಪ್ನ ಇದುವರೆಗೆ ಯಾರು ತುಂಬಕ್ಕಾಗಿಲ್ಲ. ಅದಕ್ಕೆ ಇದು ನಾನು ತುಂಬ್ತಾ ಇರೋದು. ಅದಕ್ಕೆ ಸೈನ್ಸ್ ಅಂತೀನಿ ಮೇಲೆ ಇನ್ವೆನ್ಷನ್ ಅಂತ ಹೇಳ್ತಾರೆ. She'll be waiting for the notification what SM Raju sir is going to give the next recipe. ಥ್ಯಾಂಕ್ಸ್ ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇಲ್ಲಿ ಇವತ್ತು ನೀವು ನನಗೊಂದು ಮಾಹಿತಿ ಕೊಟ್ರಿ, ಅದರಿಂದ ನನಗೆ ಭಾಳ ಖುಷಿ ಆಯ್ತು ಸರ್. ಈ ವ್ಯಕ್ತಿ ಅಂದರೆ 58 ವರ್ಷ ಮಹಿಳೆ, ಇವರು ನಮ್ಮ ಚಾನಲ್ನ ಪ್ರತಿ ಭಾನುವಾರ ಸರ್ ಎಪಿಸೋಡ್ ನೋಡದೇ ಇದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರ್ತಿದ್ದಿಲ್ಲ ಅಂತ ಅವ್ರ ಮಗಳು ಹೇಳಿದ್ದು. ಇವ್ರು ನೋಡ್ತಿರೋರಿಗೆ ಸುಮಾರು ವರ್ಷಗಳಿಂದ ವೆರಿಕೋಸ್ ವೇನ್ ಇತ್ತು ಪ್ರಾಬ್ಲಮ್. ನೋಡಿ, ಇವರು ಹೆಸರು ರೇಣುಕಾ ಅಂತ. 58 ಮತ್ತೆ ಮಗಳು ಹೇಳಿದ್ರು ಇಲ್ಲ ಸರ್ ಈಗ 59 ಆಗಿದೆ ಅಂತ. ಸೊ ಇವರಿಗೆ ಯಾವ ಸ್ಟೇಟಸ್ ಅಲ್ಲಿ ಇತ್ತು ಅಂತಂದ್ರೆ ಬೆಡ್ ಇಂದ ಹೇಳಕ್ ಆಗ್ತಾ ಇರ್ಲಿಲ್ವಂತೆ. ಅಷ್ಟು ಜಾಸ್ತಿ ಆಗ್ಬಿಟ್ಟು, ವೆಯ್ಟ್ ಬೇರೆ ಜಾಸ್ತಿ, ಆಮೇಲೆ ಯಾವಾಗಲೂ ಒಂಥರ ನೆಗೆಟಿವಿಟಿ. ಸೊ ಮಗ ಹೇಳಿದಂತೆ ವ್ಯಾಸ್ಕ್ಯುಲರ್ ಸರ್ಜರಿ ಮಾಡಿಸೋಣಂತೆ, ಹೋಗೋಣ ಅಂತ ಒಪ್ಪಿಲ್ವಂತೆ. ನಿಮ್ದು ಹೆಂಗೋ ನೋಡಿದರೆ ಮನೆಯವರ ಆಸ್ಪತ್ರೆಯಲ್ಲಿ ಅವ್ರ ಮಗಳನ್ನ ಕರ್ಕೊಂಡು ಒಟ್ಟ ನಮ್ಮ JP ನಗರ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 4 ತಿಂಗಳು ತಗೊಂಡಿದ್ದಾರೆ. ನಾನು ನೋಡಿಲ್ಲ, ನನ್ನನ್ನೇ ನೋಡಬೇಕು, ಥ್ಯಾಂಕ್ಸ್ ಹೇಳ್ಬೇಕಂತ ಬಂದಿದ್ರು. ನಾನು ಹೇಳಿದೆ ಮಗಳು ಹೈಲಿ ಎಜುಕೇಟೆಡ್, ಸೊ ಇಂಗ್ಲೀಷ್ನಲ್ಲೇ ಹೇಳಿದ್ರಿ, ಯಾಕೆಂದ್ರೆ ಎಂಟೈರ್ ವರ್ಲ್ಡ್ ಗೊತ್ತಾಗಬೇಕು. ಯಾಕೆಂದ್ರೆ ವೆರಿಕೋಸ್ ವೈನ್ ಎಂಥ ಪ್ರಾಬ್ಲಮ್ ಅಂದರೆ ಪ್ಯಾಂಕ್ರಿಯೈಟಿಸ್ ಹೆಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ, ಅದೇ ಟೈಪ್ ಇದು ಅಷ್ಟೇ. ಸರ್ಜರಿ ಮಾಡಿದ್ರು ಯಾವ ಬೇಕಾದ್ರೂ ರಿಲ್ಯಾಪ್ಸ್ ಆಗೋಗ್ಬಿಡ್ತದೆ. ಹೌದು. ಅದರಲ್ಲೂ ಸಹ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದು ಸರ್ಜರಿ ಮಾಡಿದಂದ್ರೆ ಅದು ಕನ್ವರ್ಟಿಂಗ್ ಇಂಟು ಅಲ್ಸರ್, ಆಮೇಲೆ ಗ್ಯಾಂಗ್ರೀನ್ ಅಂತವ್ರನ್ನ ನಾನು ನೋಡ್ಬಿಟ್ಟಿದ್ದೀನಿ. ಹೌದು, ನಮ್ದು ಎಪಿಸೋಡ್ ಇದೆಯಲ್ಲ ಸುಂದರರಾಜು ಆಕ್ಟ್ರು, ಅವರು 20 ವರ್ಷದಿಂದ ಮಾಡಿಸಿದ್ದು ಮತ್ತೆ ಪ್ರಾಬ್ಲಮ್ ಶುರುವಾಗಿ ಮತ್ತೆ ಆಗಿದೆ. ಅವರ ತಂಗಿ ನನ್ನ ಕ್ಲಾಸ್ಮೇಟ್ ಆಗಿದ್ರಿಂದ ಮತ್ತೆ ರೀಕನೆಕ್ಟ್ ಆಗಿ, ಸೊ ಅವ್ರು ಬಂದು ಆ 20 ವರ್ಷ ಪ್ರಾಬ್ಲಮ್ ವಿತ್ ಇನ್ ಫ್ಯೂ ಮಂತ್ಸ್ ಅಲ್ಲಿ ಸರ್ ಮಾಡ್ಕೊಂಡ್ರು. ಸೊ ಇದರಲ್ಲೂ ಅಷ್ಟೇನೆ, ನಿಮ್ಮ ಚಾನಲ್ ಅಲ್ಲಿ ಅವ್ರದ್ದು ನೋಡಿ ಅಲ್ಲೇ ಹೋಗಿ JP ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ಇದು ಪ್ರಪಂಚದಲ್ಲಿ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಕ್ಕೆ ಇದಿಲ್ಲ, ಸೈನ್ಸ್ ಇಲ್ಲ. ಇಲ್ಲಿ ರಕ್ತ ಹೋಗೋದು ಆಹಾರ ತಪ್ಪಿಸೋದಕ್ಕೆ ಅದರದ್ದು ಪೈಪ್ಲೈನ್ ಇದೆ. ಆ ಪೈಪ್ಲೈನ್ ಮಾಮೂಲಿ ನಮ್ಮ ಪೈಪ್ ಇದ್ದಂಗೆ ಇರುತ್ತೆ, ನಾವೇನು ಡ್ರೈನೇಜಸ್ಗೆ ಹಾಕಿರ್ತೀವಿ ಅದು. ಅಲ್ಲೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ 2 mm ಇಂದ 25 mm ವರ್ಗುನ ಆ ಸೈಜಲ್ಲಿ ಸ್ಟೆಂಟು ಬೈಪಾಸು ಏನೋ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಇದು ಮಾಡಿಸ್ತಾರೆ. ಆಮೇಲೆ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಬ್ಲಡ್ ತಿನ್ನೋರು ಅವೆಲ್ಲ ಇದು ಮಾಡ್ತಾರೆ. ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೆಲ್ಯುಲಾರ್ ಲೆವೆಲ್ ಕೆಲಸ ಆಗದೆ ಇರೋದ್ರಿಂದ ಡಿಟ್ರೇಷನ್ ಆಗ್ತಾ ಇರ್ತೈತೆ. ಏನು ವಾಪಸ್ ಬರ್ತದೆ ರಕ್ತ, ಇವಾಗ ಇದು ಆಹಾರ ಕಳಿಸೋ ಪೈಪ್ಲೈನ್, ಇದು ಕಸ ತೆಗೆಯೋ ಪೈಪ್ಲೈನ್. ಈ ರೈಟ್ದು ಈ ಕಸ ತೆಗೆಯೋದಂದ್ರೆ ಟಾಕ್ಸಿನ್ಸು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ನ ಇದು ಮಾಡೋದು. ಅದ್ರ ಒಳಗಡೆ ಬಕೆಟ್ಸ್ ಇದ್ದಂಗಿರ್ತವೆ, ವಾಲ್ವ್ಸ್, ಅವು ಇಂದಿನ ಬ್ಲಡ್ ಮುಂದೆ ತಗೊಂಡ್ ಬರ್ತವೆ. ಅವೇನಾದರೂ ವರ್ಕ್ ಆಗೋದಿಲ್ಲ ಅಂದರೆ, ವೀಕ್ ಆಯಿತು ಅಂದರೆ ಇಂದಿನ ಬ್ಲಡ್ ಮುಂದೆ ಹೋಗಲ್ಲ. ಇದು ಕಾಣಿಸೋದು. ಇದೇ ರೀತಿನೇ ಮೇಲ್ಸ್ಗೆ ಬೀಜ ಉತ್ಕೊಳ್ತೈತೆ, ಅದನ್ನ ವೆರಿಕೋಸಿಲ್ ಅಂತೀವಿ. ರಿವರ್ಸ್ ಆಗೋದಕ್ಕೆ ಏನೂ ಇಲ್ಲ. ಅದೇ ರಿವರ್ಸ್ ಆಗೋದಕ್ಕೆ ನೋಡ್ರಿ, ಈ ಬುಕ್ಕಲ್ಲಿ ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್, ಈ ಬುಕ್ಕಲ್ಲಿ ಅದು ಬರೆದಿದ್ದೀನಿ. ಈ ಬುಕ್ದು ನಿಮಗೆ ಆಶ್ಚರ್ಯಿಸ್ಬೋದು, ಎಲ್ಲ ಕಂಟ್ರಿಯಲ್ಲಿ ಎಷ್ಟು ಜನ ಆನರಬಲ್ MPs ಇದ್ದಾರೆ,
ಎಷ್ಟು ಜನ ಆನರಬಲ್ ಜಡ್ಜಸ್ ಅದ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಇದ್ದಾರೆ, ಎಷ್ಟು ಜನ ಆನರಬಲ್ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಸ್, ಪ್ಲಸ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಕಳಿಸಿದ್ದೀನಿ. ದಿ ಶುಡ್ ನೋ ದ ಪವರ್ ಆಫ್ ಅವರ್ ವೇದ ಅಂಡ್ ಆಯುರ್ವೇದ ಅಂಡ್ ಅವರ್ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ವಿಚ್ ಇಸ್ ಹ್ಯಾವಿಂಗ್ 5000 years ಪ್ಲಸ್ ಹಿಸ್ಟ್ರಿ. ಅದನ್ನ ನಾವು ಅಲೋಪತಿಕ್ ಪ್ರಿನ್ಸಿಪಲ್ಸ್ ತಗೊಂಡ್ರೆ ಯಾವ ರೀತಿ ಅದನ್ನ ಸ್ಟ್ರಕ್ಚರ್ ಮಾಡ್ಬೋದು ಅನ್ನೋದೇ ನಾನು ಇದು ತೋರಿಸೋದು. ವರ್ಲ್ಡ್ ಅಲ್ಲಿ ಏನ್ ಗೊತ್ತಾ, ಮ್ಯಾನೇಜ್ಮೆಂಟ್ ಇದೆ, ಅದನ್ನ ರಿವರ್ಸ್ ಮಾಡಕ್ಕೆ ಆ ಗ್ಯಾಪ್ ಇದುವರೆಗೆ ಯಾರು ತುಂಬಕ್ಕಾಗಿಲ್ಲ. ಅದಕ್ಕೆ ಇದು ನಾನು ತುಂಬ್ತಾ ಇರೋದು. ಅದಕ್ಕೆ ಸೈನ್ಸ್ ಅಂತೀನಿ ಮೇಲೆ ಇನ್ವೆನ್ಷನ್ ಅಂತ ಹೇಳ್ದ. ಲಾಸ್ಟ್ ಇಯರ್ ನವಂಬರಲ್ಲಿ ಬಾಸ್ಟನಲ್ಲಿ ಇದೆ, ಹಾರ್ವರ್ಡ್ ಮೆಡಿಕಲ್ ಸ್ಕೂಲಲ್ಲಿ ಯಾವುದೋ ಪ್ರೋಗ್ರಾಮ್, ಅಲ್ಲಿ ಇದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ದೇವರ್ ಶಾಕ್ಡ್. ವೇರ್ ಇಸ್ ದ ಡಾಕ್ಯುಮೆಂಟೇಶನ್ಸ್, ವೇರ್ ಇಸ್ ದ ಎವಿಡೆನ್ಸಸ್, ಎಲ್ಲರೂ ಅದೇ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಚಾಪ್ಟರ್ ಡೆಡಿಕೇಟ್ ಮಾಡಿದ್ದೀನಿ ವೆರಿಕೋಸ್ ವೈನ್ಗೆ. ನೋಡಿ ಯಾವ ರೀತಿ ಬರೆದಿದ್ದೀನಿ ಅಂದರೆ, ವೆರಿಕೋಸ್ ವೈನ್ಸ್ ಕ್ಯಾನ್ ಹೀಲ್ ವಿತೌಟ್ ಸರ್ಜರಿ. Nobody can write like this. And authoritatively I have written. ಅಥಾರಿಟೇಟಿವ್ಲಿ ಯಾವ ಮಾಡ್ತೀರಿ ನೀವು? ನೂರಾರು ಪೇಷಂಟ್ಗಳನ್ನ, ಸಾವಿರಾರು ಪೇಷಂಟ್ಗಳನ್ನ ನೋಡಿ 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 ಅಬ್ಸರ್ವೇಷನ್ ಮಾಡಿ 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 ಅವರು ಒಂದು ಹೇಳೋ ಒಂದು ಎವಿಡೆನ್ಸಸ್ಸನ್ನು ಡಾಕ್ಯುಮೆಂಟ್ ಮಾಡಿಕೊಂಡು ಆಮೇಲೆ ನಾನು ಇದನ್ನು ಮಾಡಿರೋದು. ಓಕೆ. ಸೊ ಆಮೇಲೆ ಸ್ಪೆಷಾಲಿಟಿ ಏನು ಗೊತ್ತಾ, ನನ್ನ ಟ್ರೀಟ್ಮೆಂಟಲ್ಲಿ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಇಡೀ ಬಾಡಿ ಎಲ್ಲ ಆಗ್ತೈತೆ. ಹೌದು, ಬೇರೆ ಎಲ್ಲ. ಇಲ್ಲಿ ವೆರಿಕೋಸ್ ವೈನ್ ಕೊಟ್ಟರೆ ಅವ್ರಿಗೆ ಏನಾದ್ರು ಡಯಾಬಿಟೀಸ್ ಇದ್ರೆ ಅದು ಸರಿ ಹೋಗುತ್ತೆ, ಗ್ಯಾಸ್ಟ್ರೋ ಇಂಟ್ರೆಸ್ಟ್ ಪ್ರಾಬ್ಲಮ್ ಅದು ಸರಿ ಹೋಗುತ್ತೆ, ಲಿವರ್ ಪ್ರಾಬ್ಲಮ್ ಇದೆ ಅದು ಸರಿ ಹೋಗುತ್ತೆ, ಮೈಗ್ರೇನ್ ಇದ್ರೆ ಅದು ಸರಿ ಹೋಗುತ್ತೆ, ಬೋನ್ಸ್ ಅಂಡ್ ಜಾಯಿಂಟ್ಸ್ ಪ್ರಾಬ್ಲಮ್ ಇದ್ರೆ ಅದು ಸರಿ ಹೋಗುತ್ತೆ. ಈಗ ಈ ಅಮ್ಮಗೆ ರೇಣುಕಾ ಅವರಿಗೆ ಜಾಯಿಂಟ್ಸ್ ಪ್ರಾಬ್ಲಮ್ ಇತ್ತು, ಅದು ಸರಿ ಹೋಯ್ತು. ಆಮೇಲೆ ಆರಾಮಾಗಿ ಬೆಡ್ಡಿಂದ ಮೇಲೆ ಹೇಳಕ್ ಹಿಡಿದ್ರು, ಮತ್ತೆ ಏನ್ ಲವಲವಿಕೆ, ನೋವಿಲ್ಲ, ಆ ಮುಖ ಗ್ಲೋಯಿಂಗು. ಅವರ ಮಗಳು ಹೇಳಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಸೊ ಚೆನ್ನಾಗ್ತಾರೆ. ಅದ್ಭುತ ಸರ್. ಇವತ್ತು ಅದೇ ವೆರಿಕೋಸ್ ವೈನ್ಸ್ ಬಗ್ಗೆ ಅವ್ರದ್ದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಲ್ಲಿ ಅವರು ಮಾತನ್ನೆಲ್ಲ ಕೇಳೋಣ. ಇದು ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಯುವರ್ ಮದರ್ ನೇಮ್ ಈಸ್ ರೇಣುಕಾ. ಏಜ್ ಈಸ್ ಅಬೌಟ್ 58. So 59 she is now. 59. Yeah. But anyway, she has taken our, Miracle Drinks Neo Ayurveda treatment for varicose vein. Yeah. And joint pain and all. So you tell me, she has taken totally 2 months or 3 months? No, she's taking from 4 months. 4 months. So what was her status before taking this treatment? Actually, she was not able to walk. She had some knee pain and everything. After coming here from Miracle Ring, she has taken all the medicine with some good diet, like monkey diet and everything. There's an uncooked diet. Yeah, uncooked diet. And juice. now she's fine. She's Tarkari juice. having the good blood circulations and she's having very good glow in her face and she's walking. Great. Earlier she is unable to walk. She was really very unable to walk. She was feeling very difficult to just wake up even out of the bed and even from the sofa. Great. Now she's fine. She's walking. Wonderful. Because and she's even climbing the steps. Great. Actually, in the world, there is no science to rejuvenate that, varicose vein, particularly valves which are dysfunctioning in the inside of the veins. So anyway, I'm extremely happy. And further, as you said, that her joint pain is also almost cleared. So Thank you for you, sir. Actually, thank you for you, sir. No. Nice ನಿಜವಾಗ್ಲೂ sir. introduction and nice. ಒಂದು ಕಡೆ like ದೇವ್ರು ಅನ್ಬೋದು. We go to hospitals spending a lot of money and useless tablets and everything. ನಮ್ಮ ಮಗ This is very ಟೆಸ್ಟ್ ಮಾಡ್ಬಿಟ್ಟು natural. ಇದರಲ್ಲಿ ಟೆಸ್ಟ್ ಮಾಡ್ಬಿಟ್ಟು ವ್ಯಾಸ್ಕ್ಯುಲರ್ ಸರ್ಜರಿ ಹೋಗ್ಬೇಕು. Yeah, I made her move out of this. ಯಾವ ಸರ್ಜರಿನೂ ಬೇಡ. Like Great. come out of this. ಆಮೇಲೆ Just go ನಾನು ಎಲ್ಲ naturally. ನೋಡಿದ್ಮೇಲೆ Because first ನಾನೇ actually myself as knowledgeing, I know food is only the good Yes, medicine. medicine. It's not like you go outside, take so many tablets and that's not the medicine actually. Very good. I'm so happy to hear this. ಬೆಳಿಗ್ಗೆ ತರಕಾರಿ ಜ್ಯೂಸ್ ಸರ್. Excellent. Vegetable juice. ನೋಡ್ಬಿಟ್ಟು ಎಲ್ಲ ಮಾಡಿದ್ದೀನಿ. ಆಮೇಲೆ ಮಧ್ಯಾಹ್ನ ಮಾತ್ರ ಒಂದೊತ್ತು ತಿಂತಾ ಇದ್ದೆ. Great. ರಾತ್ರಿ ಮೊಳಕೆ ಕಾಳು ಅಥವಾ No, she's inspired by seeing your videos and she's following.
But after seeing your video, she is much inspired and she's following your ನಿಮ್ complete diet. ವಿಡಿಯೋನು ನಾನು She's completely inspired for you. ಗ್ರೇಟ್ ಗ್ರೇಟ್ ನಾನು ತಿಂದಿದ್ದೀನಿ ಸರ್ ನಿಮ್ದೆಲ್ಲ ನೋಡಿ. ಎಕ್ಸಲೆಂಟ್. ನಾಳೆ ಏನ್ ನೋಟಿಫಿಕೇಶನ್ ಬರ್ತಾ ಇದೆ ಅಂತ ಕಾಯ್ತು. ಶಿ ಇಸ್ ವೇಟಿಂಗ್ ನೌ. Yeah, she'll be waiting for the notification what SM Raju sir is going to give the next recipe. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.